everyone fine. ಮೂಡ ಟೆನ್ಷನ್ ನಡುವೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ದಸರಾ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಬೆಳಗ್ಗೆ 9:15ರಿಂದ 9:45 ನಡುವೆ ರುಚಿಕ ಲಗ್ನದಲ್ಲಿ ಉದ್ಘಾಟನೆ ಇದೆ. ಈ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆ 11:30ಕ್ಕೆ ಕರ್ನಾಟಕ ಮುಕ್ತ ಬೀದಿಯಲ್ಲಿ ಚಲನಚಿತ್ರೋತ್ಸವ ಉದ್ಘಾಟನೆ ಇದೆ. ಆ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ ಇದೆ. ಇನ್ನು ಸಂಜೆ 4ಕ್ಕೆ ದಸರಾ ಕುಸ್ತಿ ಪಂದ್ಯಾವಳಿ ಉದ್ಘಾಟನೆ ಕಾರ್ಯಕ್ರಮ ಇದೆ. ಸಂಜೆ ಸುಮಾರು 4:30ಕ್ಕೆ ರಾಜ್ಯ ದಸರಾ ಸಿಎಂ ಕಪ್ ಕ್ರೀಡಾಕೂಟ ಉದ್ಘಾಟನೆ ಕಾರ್ಯಕ್ರಮ ಇದೆ. ರಾತ್ರಿ 6ಕ್ಕೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಇದೆ. ಇನ್ನು ರಾತ್ರಿ 7:30ಕ್ಕೆ ದಸರಾ ವಸ್ತು ಪ್ರದರ್ಶನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಸಿಎಂ. ಅನೇಕ ಕಾರ್ಯಕ್ರಮಗಳು ಇದೆ. ಅನೇಕ ಕಾರ್ಯಕ್ರಮಗಳಿಗೂ ಕೂಡ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಿಎಂ ಭಾಗಿಯಾಗಲಿದ್ದಾರೆ. ನಾಡ ದೊರೆಯಾಗಿ ಅವರು ದಸರಾ ಹಬ್ಬಕ್ಕೆ ಅದ್ದೂರಿಯಾದಂಥ ಚಾಲನೆಯನ್ನ ನೀಡಬೇಕಾಗಿದೆ. ನೋಡಿ, ಒಂದು ಕಡೆಯಲ್ಲಿ ಮೂಡ ಟೆನ್ಷನ್ ಇದೆ. ಏನಾಗತ್ತೆ, ವಾಟ್ ನೆಕ್ಸ್ಟ್, ಕಾನೂನು ಹೋರಾಟ ಹೇಗೆ ಮಾಡಬೇಕಾಗತ್ತೆ, ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ನಾಡ ಹಬ್ಬ ಕೂಡ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರ ಜವಾಬ್ದಾರಿಯನ್ನು ಕೂಡ ಅವರು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿಡೀ ಮೈಸೂರಿನಲ್ಲೇ ಇರ್ತಾರೆ. ಅನೇಕ ಕಾರ್ಯಕ್ರಮಗಳು ಇದೆ. ಅನೇಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಿಎಂಗೆ ಅನೇಕ ಸಚಿವರುಗಳು ಕೂಡ ಸಾಥ್ ನೀಡಲಿದ್ದಾರೆ. DCM DK ಶಿವಕುಮಾರ್ ಜೊತೆಗಿರಲಿದ್ದಾರೆ. ಉಸ್ತುವಾರಿ ಸಚಿವರು ಕೂಡ ಜೊತೆಲಿದ್ದಾರೆ. ಸೊ ಅನೇಕ ನಾಯಕರುಗಳು ಕೂಡ ಜೊತೆಯಲ್ಲಿ ಇರ್ತಾರೆ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಕಾರ್ಯಕ್ರಮಗಳು ಇದೆಯೋ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ದಾರೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಒಂದು ಕಡೆಯಲ್ಲಿ ಅವರ ಫ್ಯಾಮಿಲಿಗೇನೆ, ಅವರಿಗೆ ಮಾತ್ರ ಅಂತಲ್ಲ, ಅವರ ಪತ್ನಿ, ಅವರ ಬಾಮೈದ, ಅವರ ಫ್ಯಾಮಿಲಿಗೇನೆ ಸಂಕಷ್ಟ ಎದುರಾಗಿರುವಂಥದ್ದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅದೆಲ್ಲವನ್ನು ಇವತ್ತು ಬದಲಿಟ್ಟು ಅವರು ಇವತ್ತು ಮೈಸೂರು ದಸರಾದ ಯಾವ್ಯಾವ ಕಾರ್ಯಕ್ರಮಗಳು ಇದೆಯೋ ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಮೂಡ ಟೆನ್ಷನ್ನ ನಡುವೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸವನ್ನು ಮಾಡ್ತಾ ಇರೋದು.